ಇಲ್ಲ ನಾನ್ ವೆಜ್. ಇವತ್ತು ನಾವು ಮಾಲೂರು ರೋಡಲ್ಲಿ ಇರ್ತಕ್ಕಂಥ ಆರಡ್ಸು ರೆಸ್ಟೋರೆಂಟ್ ಬಂದಿದ್ದೀರಿ. ಇಲ್ಲಿ 11 ಗಂಟೆವರೆಗೂ ಓಪನ್ ಇರುತ್ತೆ. ಆಮೇಲೆ ಪೆರಿ ಪೆರಿ ಅಂದ್ಬಿಟ್ಟು ಇವ್ರದ್ದು ಸ್ಪೆಷಲ್ಲು ಚಿಕನಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವತ್ತು ನೀತುನು ತನಿಷಾ ಇಬ್ಬರು ಬಂದಿದ್ದಾರೆ. ಹೆಂಗಿತ್ತು ಊಟ? ಸೂಪರ್ ಆಗಿತ್ತು. ಊಟ ತುಂಬಾ ಚೆನ್ನಾಗಿತ್ತು. ದಾಲ್ ಕಿಚಡಿ ತುಂಬಾ ಸ್ಪೆಷಲ್ ಆಗಿದೆ ಇಲ್ಲಿ. ಸ್ಪೆಷಲ್ ಆಗಿತ್ತು. ಮತ್ತೆ ವರ್ತೂರ್ ಹೇಳ್ದಂಗೆ ಪೆರಿ 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 ಚಿಕನ್ ವಿಂಗ್ಸ್ ಮತ್ತೆ ಲಾಲಿಪಾಪ್ ಅದು ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಪೆಷಲ್. ಓನರ್ ಬಂದ್ಬಿಟ್ಟು ನಮ್ಮ ಪ್ರವೀಣ್ ಅಣ್ಣವರು ಇವತ್ತು ಅವರೇನೇನೆ ಹೊಸಕೋಟೆನಲ್ಲಿ ಟೀಮ್ ಶಕ್ತಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು. ಅದಕ್ಕೇನೇನೆ ಬಂದಿದ್ದು ಎಲ್ಲ ಗ್ರಾಮ ದೇವತೆಗಳು ಮತ್ತೆ ದ್ರೌಪದಮ್ಮನ ಮಧ್ಯದಲ್ಲಿಟ್ಟು ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದ್ರು. ಮುಂದೆ ರಾಮ ಲಕ್ಷ್ಮಣ ಕೃಷ್ಣ ದೇವರನ್ನೆಲ್ಲ ಇಟ್ಟಿದ್ರು. ರೋಡ್ ಫುಲ್ ಬ್ಲಾಕ್, ಈ ಕಡೆ ಆ ಕಡೆ ಭಾಳ ಚೆನ್ನಾಗಿ ಮಾಡಿದ್ರು. ಕರ್ಗ ಹೊಸಕೋಟೆನಲ್ಲಿ ಅಂದರೆ ದಾರಿನಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ವಿಸಿಟ್ ಅಲ್ಲೇ ಅಂತೆ. ಭಾಳ ಪ್ರಸಿದ್ಧವಾದ ಕರ್ಗ. ಅದರಲ್ಲೂ ಹೊಸಕೋಟೆ ಕರ್ಗ ಅಂದರೆ ನಮ್ಮ ಬೆಂಗಳೂರು ಕರ್ಗಕ್ಕಿಂತ ಐತಿಹಾಸಿಕ ಕರ್ಗ. ಯಾಕಂದರೆ ಒಂದು ಕಾಲದಲ್ಲಿ ಹೊಸಕೋಟೆಯಿಂದಾನೇ ಬೆಂಗಳೂರು ಕರ್ಗಕ್ಕೆ ತಗೊಂಡೋಗಿರೋದು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕರ್ಗ ಎತ್ತಿದ್ರೆ ಹೊಸಕೋಟೆ ಕಡೆ ಇವತ್ತೂ ಬಂದು ವಾಪಸ್ ಹೋಗುತ್ತೆ. ಅದ್ ನೀವು ಇವತ್ತೂ ಅಳಬರನ್ನ ಕೇಳಿದ್ರೆ ಅದನ್ನ ಅದ್ರ ಬಗ್ಗೆ ಹೇಳ್ತಾರೆ. ಬೆಂಗಳೂರು ಅವ್ರು ಯಾರನ್ನಾದ್ರೂ ಅಳಬರು ಕರ್ಗ ಹೊರವ್ರು ಇರ್ಬೋದು, ಇಲ್ಲ ಆ ಕರ್ಗ ನಡೆಸ್ತಕ್ಕಂಥವ್ರನ್ನ ಕೇಳಿದ್ರೆ ಹೇಳ್ತಾರೆ ಹೊಸಕೋಟೆಯಿಂದಾನೇ ಕರ್ಗ ತಗೊಂಡೋಗಿರೋದು ಅನ್ನೋ ಇತಿಹಾಸ ಇದೆ. ನೀವು ಯಾವಾಗಾದ್ರೂ ಬಂದಿದ್ರಾ ಇಲ್ಲಿಗೆ? ಇದೇ ಫಸ್ಟ್ ಟೈಮಾ? ಇಲ್ಲಪ್ಪ, ನಾನು ಯಾವತ್ತೂ ಇಲ್ಲಿ ಬಂದಿಲ್ಲ. ಇದೇ ಮೊದಲನೇ ಬಾರಿಗೆ ಬಂದಿರೋದು. ಆ್ಯಂಡ್ ವರ್ತವ್ರು ಕರೆದಿರೋದಕ್ಕೇನೆ ಬಂದಿರೋದು. ಕರ್ಗನೂ ಯಾವತ್ತೂ ನೋಡಿಲ್ಲ ನಾನು. ಫಸ್ಟ್ ಟೈಮ್ ಈ ಥರ ಜಾತ್ರೆನೂ ಅಟೆಂಡ್ ಮಾಡಿರೋದು ನಾನು. ತುಂಬ ಚೆನ್ನಾಗಿತ್ತು. ಜನ ಕೂಗೋದು ಕೇಳಿದ್ರೇ ತುಂಬ ಖುಷಿ ಆಗುತ್ತೆ. ಅಷ್ಟು ಒಂಥರ ಮನಸ್ಸಿಗೆ ಖುಷಿ, ನೆಮ್ಮದಿ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಸ್ಪೆಷಲಿ ಆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಈ ರೀತಿ ಬಂದು ನಾವು ಎಲ್ಲೂ ಊಟಕ್ಕೆ ಕೂತಾ ಇಲ್ಲ. ಇದೆ ಮೊದಲನೇ ಸತಿ ನಾವು 3 ಜನ ಈ ಥರ ಹಿಂಗೆ ಆರಾಮ ಮಾತಾಡ್ಕೊಂಡು ಊಟ ಮಾಡಿದ್ದು. ಸೊ ಅದೊಂಥರ ಒಂದು ಹ್ಯಾಪಿ ಫೀಲಿಂಗ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಹೊಸಕೋಟೆ ಜಾತ್ರೆ ತುಂಬ ಎನರ್ಜೆಟಿಕ್ ಆಗಿತ್ತು. ಅಷ್ಟು ಜನ ಸೇರಿದ್ರು. ಆ ಒಂದು ಸೆಲೆಬ್ರೇಷನ್ ಅಂತಲೇ ಅನ್ಕೋಬೋದು. ನಾವು ಮಾತಾಡ್ಕೋತಿದ್ವಿ ತನಿಷ್ ನಾವೆಲ್ಲ ಒಂದ್ಸತಿ ಸೇರಿ ಊಟಕ್ಕೆ ಬರೋಣ ಅಂತ. ಸೊ ಇಲ್ಲಿ ಬರಂಗಾಯ್ತು. ತುಂಬ ಚೆನ್ನಾಗಿತ್ತು ಫುಡ್ಡು. ನೆಕ್ಸ್ಟ್ ಇನ್ನೊಂದು ಬಿಗ್ ಪಾರ್ಟಿ ಇದೆ. ಬಿಗ್ ಪಾರ್ಟಿಗೆ ನಮ್ಮನ್ನ ಇನ್ವೈಟ್ ಮಾಡಿಲ್ಲಪ್ಪ. ನಮ್ಮನ್ನ ಇನ್ವೈಟ್ ಮಾಡಿದ್ರಷ್ಟೇ ನಾವು ಬರೋದು. ಸದ್ಯದಲ್ಲೇ ಮಾಡ್ತಾರಣ್ಣ ಅಲ್ವಾ ಅಣ್ಣ? ರಿವೀಲ್ ಮಾಡಲ್ಲ. ಅದೇನೋ ನಮ್ಮನ್ನ ಇನ್ವೈಟ್ ಮಾಡಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಜೈ ಹೇಳಿಕ. ವಾ ಇಂತಕ್ಕೆ ವಾ ನಿಡ್ಗ ವಾ ಅಮೃತ ಮ್ಯಾಮ್ ಅವ್ರು ತಿನ್ಸಿ. ತನಿಷ್ ಮಮ್ಮಿ ಅಂತಿದ್ರು. ಬನ್ನಿ ಬ್ರೋ. ಹಾಂ ಹೇಳಿ ಬ್ರೋ. ಏನಾದರೂ ಹೇಳ್ತೀರಾ? ಹ್ಯಾಪಿ ಬರ್ಡೇ. ಇರೋ ಅಣ್ಣ ಏನೋ ಹೇಳ್ತಾರೆ. ಹಾಂ ಇರಿ ಅವ್ರು ಏನೋ ಹೇಳ್ತಾರೆ ಬ್ರೋ. ಹಿಂದೆ ಮೊಬೈಲು. ಹಾಂ ಹೇಳಿ.